ಪಡಿಕಲ್ ಹಿಂಗ್ ಚಪ್ಪಾಳೆ ಹೊಡಿತಾ ಇದ್ದ ವಿರಾಟ್ ಕೊಹ್ಲಿ ಆಡುವಾಗ. ಏನ್ ಆಡಿದ್ದಾನೆ ಇವತ್ತು ವಿರಾಟ್? ಮಾತಾಡ್ತಿರೋದು ಪಡಿಕಲ್ ಬಗ್ಗೆ ಮಾತಾಡೋದು. ಲಿವಿಂಗ್ಸ್ಟನ್ ಕಕ್ಕ ಮಾಡ್ದ. ಎಲ್ಲಾ ಬಾಯಿಗಿಟ್ರು ಸರ್ ಇವತ್ತು. ವೀರ್ಗಲ್ನು ದಿಗ್ದಲ್ಲಿ ಇಟ್ಕೊಳ್ಳಿ ವೀರ್ಗಲ್ನ. ಇವರೆಲ್ಲ ಅವ್ರ ಕಾಲ್ ಒಳಗ್ ನುಗ್ಬೇಕು. ಈ ಬೇರೆ ಪಡಿಕಲ್ ಗಿಡಿಕಲ್ ಬೇರೆ ಪ್ಲೇಯರ್ಸ್ ಎಲ್ಲ ಇದಾರಲ್ಲ, ಏನ್ 6 ಬಾಲ್ 1 ರನ್ ಹೊಡಿಯಕ್ ನಾನೇ ಆಡ್ತೀನಿ ಮಗ. ಲಿವಿಂಗ್ಸ್ಟನ್ ಬಗ್ಗೆ ಯಾಕೆ ತಿರ್ಗಾ ಹೋಗ್ತೀರಾ? ಅವ್ನು ಏನ್ ಇಡ್ತಾ ಇದ್ರ ಅಲ್ಲಿ ವಿಲ್ ಸಾಲ್ಟ್ ಅಂಡ್ ಟಿಮ್ ಡೇವಿಡ್ ಬಿಟ್ಟು ಒಬ್ನು ಚೆನ್ನಾಗಿ ಬ್ಯಾಟಿಂಗ್ ಆಡಿಲ್ಲ. ಇಲ್ಲ ಅಲ್ಲಿ ಆನ್ಸರ್ ಇಲ್ದೆ ಇದ್ದಾಗ ಮ್ಯೂಟ್ ಹಾಕ್ಬಿಟ್ಟು ಫೋನಲ್ಲಿ ನಾನು ಮಾತಾಡ್ತೀನಿ ಶಾಸ್ತ್ರಿ. ಮಗ ನಿಮ್ದೊಂದು ಗ್ರೂಪ್ ಇದೆಯಾ? ಹಾಕಿ ಬಿಡೋ, ನೀನ್ ಆಡ್ ಮಾಡಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪಿಚ್ ಕ್ಯಾಚ್ ಸಂಸಾರ. ಇವತ್ತು ನಾವಿಲ್ಲೆಲ್ಲ ಸೇರಿರೋದು RCB ಒಂದು ಸೋಲನ್ನು ಕಂಡಿದೆ. ಆ ಸೋಲ್ ಏನಕ್ಕಾಯ್ತು, ಹೇಗಾಯ್ತು, ಅದ್ರ ಬಗ್ಗೆ ವಿಶ್ಲೇಷಣೆ ಅನಾಲಿಸಿಸ್ ಮಾಡೋಣ ಅಂತ. ಫಸ್ಟ್ ನಮ್ಮ ಚರಣ್ ಶಾಸ್ತ್ರಿ ಅವ್ರಿಗೊಂದು ನಮಸ್ಕಾರ, ವಾಟಾಳ್ ಶೆಟ್ಟಿ ಅವ್ರಿಗೊಂದು ನಮಸ್ಕಾರ, ಗೌರವ್ DR ಗೊಂದು ನಮಸ್ಕಾರ. ಅದ್ ಯಾವ ಬಾಲ್ ಹೇಳಿದ್ನೋ ಲಕ್ಕಿ ಸಬ್ಸ್ಕ್ರೈಬರ್ನ ಕರೆಸ್ತೀವ ಅಂತ ಹಾಕ್ಸ್ಕೊಂಡಿದೀವಿ ಮ್ಯಾಚ್ ಅಲ್ಲಿ. ನಮ್ಮ ಲಕ್ಕಿ ಸಬ್ಸ್ಕ್ರೈಬರ್ ಆದಂತ ರಿಷಬ್ ಅಯ್ಯಪ್ಪ ಅವ್ರಿಗೊಂದು ನಮಸ್ಕಾರ. ಫಸ್ಟ್ ಮ್ಯಾಚ್ ಬಗ್ಗೆ 2 ಲೈನ್ ಅಲ್ಲಿ ಒಬ್ಬೊಬ್ರಿಂದಾನೆ ಸ್ಟಾರ್ಟ್ ಮಾಡೋಣ. ಚರಣ್ ಶಾಸ್ತ್ರಿ ಅವ್ರು ಹೇಳ್ಬೇಕು. ಇವತ್ತು ಹೇಳೋ ಮೂಡಲಿಲ್ಲ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಶಮನ್ ಶೆಟ್ಟಿ ಅವರು. ನಮ್ ಕಲ್ಲು ಬಂಡೆ ಸಮಾಧಿ ಕಟ್ಬಿಟ್ರು ಇವತ್ತು. ಸ್ವಲ್ಪ ಮೈಕ್ ಬಾಯಲ್ ಇಟ್ಕೊಂಡು ಮಾತಾಡಿ. ಎಲ್ಲಾ ಬಾಯಿಗಿಟ್ರು ಸರ್ ಇವತ್ತು, ಎಲ್ಲಾರು ಬಾಯಿಗಿಟ್ರು. ಗೌರವ್ DR ಅವರು. ಕ್ಯಾಚಸ್ ವಿನ್ ಮ್ಯಾಚಸ್. ನಮ್ಮ ಇಂಗ್ಲಿಷ್ ರಿಷಬ್ ಅಯ್ಯಪ್ಪ ಅವರು. I honestly feel that it's all KL Rahul's match today. I'm quite blown away the way how they played. It's quite bad actually. ಓಕೆ, ಇವಾಗ ಬನ್ನಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ. ಅದು ಫಸ್ಟ್ 3 ಓವರ್ಸ್ ಆಡಿದ್ಕು, ನೆಕ್ಸ್ಟ್ 17 ಓವರ್ಸ್ ಆಡಿದ್ಕು ಏನ್ ಪಿಚ್ ಚೇಂಜ್ ಆಯ್ತಾ, ಬೇರೆ ಪಿಚ್ ಅಲ್ಲಿ ಆಡ್ಸಿದ್ರ, ಏನ್ ಅನ್ಸುತ್ತೆ ಶಾಸ್ತ್ರಿ ಅವ್ರೆ? ಪಿಚ್ ವಾಸ್ ಸ್ಲೋ, ಅದರಲ್ಲಿ ಡೌಟೇ ಇಲ್ಲ. ಅಂದ್ರೆ ಸಾಲ್ಟ್ಸ್ ಇಂಟೆಂಟ್ ಫ್ರಮ್ ಬಾಲ್ 1 ವಾಸ್ ಗುಡ್. ಅದರಿಂದ ಯು ಸ್ಕೋರಿಂಗ್ ವೆಲ್. ಡೆಫಿನೆಟ್ಲಿ ಸಾಲ್ಟ್ ರನ್ ಔಟ್ ಆಗಿದ್ದು ನಮ್ಗೆ ಲಾಸ್ ಆಯ್ತು. ಶೆಟ್ಟಿ, ನೀವು ಯಾವ ಬಾಲ್ ನಮ್ಮ ಹುಡುಗ, ನಮ್ಮ ಮನೆಯ ಮಗ, ನಮ್ಮ ಮಣ್ಣಿನ ಮಗ KL ರಾಹುಲ್ ಕನ್ನಡಿಗ ಅಂದ್ರು ಸರಿಯಾಗಿ ಇಟ್ಟ ಅನ್ಸುತ್ತೆ. ಅಲ್ಲಣ್ಣ, ನೀವ್ ಯಾವ ಬಾಯಲ್ಲಿ ದೇವದತ್ತ ಪಡಿಕಲ್ ದೇವ್ ಆಡ್ತಾನ ಮಗ. ಅವನು ಆಡ್ತಾನೆ 8 ಬಾಲಲ್ಲಿ 1 ರನ್ ಹೊಡಿತಾನೆ. ಅದ್ರಲ್ಲೇನಿದೆ ಅಂದ ಇಲ್ವಾ? ನಿಮ್ ರಾಪ ಪಟ್ಟಿದಾರ್ ಅವನೇನ್ ಆಡಿದಾನೆ? ಏನು 23.25. 8 ಬಾಲ್ 1 ರನ್ ಹೊಡಿಯೋಕ್ಕೂ ಲಿವಿಂಗ್ಸ್ಟನ್ ಏನ್ ಆಡಿದಾನೆ? ಲಿವಿಂಗ್ಸ್ಟನ್ ಏನ್ ಮಾಡ್ದ? ಏನು ಲಿವಿಂಗ್ಸ್ಟನ್ ಕಕ್ಕ ಮಾಡ್ದ. ಬದುಕಿರುವ ಕಲ್ಲು, ವೀರಗಲ್ಲು ಏನ್ ಮಾಡ್ದ? ಕಕ್ಕ ಮಾಡ್ದ. ಎತ್ತು ರೈಡ್ ಹಿಂಗ್ ಹಾಕೋ ಬಾಯಿಗೆ ಕಕ್ಕನ. ನೀನ್ ಒಪ್ಕೋ ಹಂಗಾದ್ರೆ ದೇವದತ್ ಮಾಡಿರೋ ಕಕ್ಕ ನೀನ್ ತಿಂತೀಯ ಅಂತ. ಒಂದ್ ಮ್ಯಾಚ್ ಗುರು ಎಷ್ಟು ಫ್ಲಾಪ್ ಕೊಟ್ಟಿದ್ದಾನೆ ಗುರು. ಲಿವಿಂಗ್ಸ್ಟನ್ ಎಷ್ಟು ಫ್ಲಾಪ್ ಕೊಟ್ಟಿದ್ದಾರೆ, ಪಟ್ಟಿದಾರ್ ಎಷ್ಟು ಫ್ಲಾಪ್ ಕೊಟ್ಟಿದ್ದಾನೋ. ಲಾಸ್ಟ್ ಹೋಮ್ ಗೇಮ್ ಲಿವಿಂಗ್ಸ್ಟನ್ ಆಡಿದ್ದು. ಯಾರು ಆಡಿದ್ದು? ಲಾಸ್ಟ್ ಗೇಮ್ ಆಡಿರೋದು ಒಂದೇ ಗೇಮ್. ಏನ್ ಒಂದೇ ಗೇಮ್? ಸಾಕ್ ಒಂದ್ ಗೇಮ್. ಎಲ್ಲಾರು ಫ್ಲಾಪ್ ಆದಾಗ ಸಾಕಲ್ಲ ಒಂದ್ ಗೇಮ್. ತಿಕ್ಕಾದೊಡಿ ಹೋಗು. ಒಂದ್ ಮ್ಯಾಚ್ ಆಡಿದ್ ಕಪ್ ಗೆದ್ರ ಅಲ್ಲ, ಒಂದ್ ಮ್ಯಾಚ್ ಆಡಿದ್ ಕಪ್ ಗೆದ್ರ. ಲಿವಿಂಗ್ಸ್ಟನ್ ಮತ್ತೆ ದೇವದತ್ ಪಡಿಕಲ್ ರೋಲ್ ಒಂದೇನಾ ಗುರು? ಚರಣ್ ಶಾಸ್ತ್ರಿ ನೀನ್ ಹೇಳ್ ಮಗ, ಲಿವಿಂಗ್ಸ್ಟನ್ ಪಟ್ಟಿದಾರ್ ರೋಲ್ ಒಂದೇನಾ? ಪಡಿಕಲ್ ಅಗೇನ್ ನಾನು ಪಡಿಕಲ್ನ ತುಂಬಾ ಬ್ಲೇಮ್ ಮಾಡಲ್ಲ. ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದಾನೆ. ಬಟ್ ದ ಇಶ್ಯೂ ಟುಡೇ ವಾಸ್ ಹಿ ಕಿಲ್ಡ್ ದ ಮೊಮೆಂಟಮ್ ಟುಡೇ. ವಿರಾಟ್ ಕೊಹ್ಲಿನ ಕಿಲ್ ಮಾಡ್ದ 5.3 ಆದ್ಮೇಲೆ. ಬಟ್ ಅಷ್ಟೊಳಗೆ ಮೊಮೆಂಟಮ್ ವಾಸ್ ಆಲ್ರೆಡಿ ಕಿಲ್ಡ್. 3 ಓವರ್ಸ್ 4th ಓವರ್ ಅಲ್ಲಿ ಕಿಲ್ ಆಯ್ತಲ್ಲ ಮೊಮೆಂಟಮ್. ಅಂಡ್ ಐ ಮೀನ್ ಸೊ ದಿಸ್ ವಾಸ್ ವಾಟ್ ಇನಿಷಿಯಲ್ ಆಗಿ ನಾನು ಹೇಳಿದ್ದು. ದಿಸ್ ಇಸ್ ವಾಟ್ ವಾಸ್ ಮೈ ವರಿ, that eventually Padikkal will play this kind of an innings and kill us. ನಮ್ ಪಡಿಕಲ್ ಆಡಿಲ್ಲ, ನಿಮ್ ಮಿಡಲ್ ಆರ್ಡರ್ ಏನು ಇಡ್ತಾ ಇದ್ರ ಅಲ್ಲಿ? ಏನಕ್ಕಿರೋದು ಮಿಡಲ್ ಆರ್ಡರ್? ಈಸ್ ಪಾರ್ಟ್ ಆಫ್ ದ ಮಿಡಲ್ ಆರ್ಡರ್. ಅವ್ನ್ ಬಂದಲ್ಲಿ ಸ್ವಲ್ಪ ಕಕ್ಕ ಪಾರ್ಟ್ ಆಫ್ ದ ಮಿಡಲ್ ಆರ್ಡರ್. ಒನ್ ಡೌನ್ ಬರೋ ಹೆಂಗ್ ಯಾವಾಗ ಮಿಡಲ್ ಆರ್ಡರ್? ಒನ್ ಡೌನ್ ಯಾವಾಗಿಂದ ಮಿಡಲ್ ಆರ್ಡರ್? ಸರಿ ಆಯ್ತು, 1 ಡೌನ್ ಅಲ್ಲಿ ಬಂದ ಕಕ್ಕ ಮಾಡ್ದಾಗ ಇವರೆಲ್ಲ ಅದ್ರ ಮೇಲೆ ಕಲ್ಲು ಹಾಕಿದ್ರು. ಲಿವಿಂಗ್ಸ್ಟೋನ್ ಕಕ್ಕ ಎಲ್ಲಾರ್ಗು ಎಗುರ್ತು. ಅಷ್ಟೇ ಆಗಿರೋದು ಇಲ್ಲಿ. ಅಷ್ಟೇ ತಿಂದ್ರಲ್ಲ ಕಕ್ಕ, ಇನ್ನೇನು ತಿಂದ್ರಲ್ಲ. ಅವ್ನ್ ಮೊಮೆಂಟಮ್ ಚೇಂಜ್ ಆಗಿದ್ದ ಪಡಿಕಲ್ ಇಂದ ಅಲ್ಲಿ ಬಂದ್ಬಿಟ್ಟು ಅಲ್ಲಿ T20 ಪ್ಲೇಯರ್ಸ್ ಅವ್ನು ಯಾರೋ ಮೊಮೆಂಟಮ್ ಕೊಟ್ಟನ್ಬಿಟ್ಟು ಅದೇ ಮೊಮೆಂಟಮ್ ಅಲ್ಲಿ ಯಾರು ಆಡಲ್ಲ ಗುರು. ಫಸ್ಟ್ 3 ವಿಕೆಟ್ಸ್ 4 ವಿಕೆಟ್ಸ್ ಬಿತ್ತಾನೆ. KL ರಾಹುಲ್ ಹೆಂಗ್ ಆಡ್ದ? 160 ರನ್ಸ್ ಟಾರ್ಗೆಟ್ ಇಟ್ಕೊಂಡು ಆಡಿದ್ದಾರೆ. ಯಾವುದೇ ಬ್ಯಾಟಿಂಗ್ ಪ್ಯಾನಿಕ್ ಆಗುತ್ತೆ. 4 ವಿಕೆಟ್ ಬಿದ್ಮೇಲೆ ಪ್ಯಾನಿಕ್ ಆಗುತ್ತೆ.
ಇರೋ ನಿಮಿಷ ಶಾಸ್ತ್ರಿ ಲಿವಿಂಗ್ಸ್ಟನ್ ಒಂದೇ ತರ ಇತ್ತು. ಗಲ್ಲಿ ಪ್ಲೇಯರ್ಸ್ ಹತ್ರ ನಾನು ಮಾತಾಡಲ್ಲ, ನಿನ್ನ ಹತ್ರ ಮಾತಾಡ್ತೀನಿ ಕೇಳೋ ಸರಿನಾ? ಇವಾಗ ನಾವು ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಯು ಆಬ್ವಿಯಸ್ಲಿ ವಾಂಟ್ ಟು put a good total on this board. No one will aim for 140 or 150. Everyone will aim for 200 plus. Yes or no? ಇರೋ ನಿಮಿಷ yes or no? ಇಲ್ಲ ನೋ ನಾನು ಹೇಳ್ತೀನಿ. ಒಂದು ಟಾರ್ಗೆಟ್ ಇತ್ತು, ಅವ್ರಿಗೆ 8 ರನ್ ಸಾಕಾಗಿತ್ತು ಒಂದು ಓವರ್ಗೆ. ದಟ್ಸ್ ವೈ ದೇ ಪ್ಲೇಡ್ ಸಚ್ ಅನ್ ಇನ್ನಿಂಗ್ಸ್. Who will play such an innings? ಯಾರು ಫಾಫ್ ಔಟ್ ಆಗಿದ್ದಕ್ಕೆ ಯಾವ್ದೋ ಒಬ್ಬ ಕ್ರಿಕೆಟ್ ಪ್ಲೇಯರ್ಗೆ ಪಿಚ್ ಓದಕ್ ಬರುತ್ತಾ, ಪಿಚ್ ರೀಡ್ ಮಾಡಕ್ ಬರುತ್ತಾ? ಫಸ್ಟ್ 2 ವಿಕೆಟ್ ಹೋದ್ಮೇಲೆ ಗೊತ್ತಾನೆ ಪಿಚ್ ಹೆಂಗ್ ಬಿಹೇವ್ ಮಾಡ್ತಿದ್ದೆ ಅಂತ. ಅವ್ನು ಅಲ್ಲಿ ಆಡ್ಬೇಕಾದ್ರೆ ಪಿಚ್ ಹೆಂಗ್ ಬಿಹೇವ್ ಅವ್ನಿಗೆ ಗೊತ್ತಿರುತ್ತೆ. ಅವ್ನ ತಲೆಯಲ್ಲಿ ಇರ್ಬೇಕು ಪ್ರೊಜೆಕ್ಟೆಡ್ ಸ್ಕೋರ್ ಏನು ಅಂತ. 180 190 ಅವ್ನ ತಲೆಯಲ್ಲಿ ಸ್ಕೋರ್ ಇಟ್ಕೊಂಡು ಆಡ್ಬೇಕು ಗುರು. ಬಂದ್ಬಿಟ್ಟು ಬ್ಲೈಂಡ್ ಆಗಿ ಸ್ಲಾಗ್ ಮಾಡಿದ್ರೆ everyone wants to go 200 plus on ಚಿನ್ನಸ್ವಾಮಿ. that is there in that's bullshit. ಆ ಥಿಂಕಿಂಗ್ ಬಿಡಬೇಕು. ಬ್ಲೈಂಡ್ ಸ್ಲಾಗಿಂಗ್ ಬೇಡ. ನೋಡಿ ಇವಾಗ ನಾನು ಹೇಳ್ತೀನಿ, KL ರಾಹುಲ್ ಔಟ್ ಆಗಿ ಟ್ರಿಸ್ಟನ್ ಸ್ಟಬ್ಸ್ ಔಟ್ ಆಗಿದ್ರು ಡೆಲ್ಲಿ ವಿನ್ ಆಗ್ತಾ ಇದಾರೆ. ಯಾಕಂದ್ರೆ ಅವ್ರ ಕಡೆ ಬ್ಲೈಂಡ್ ಸ್ಲಾಗರ್ಸ್ ಇರ್ಲಿಲ್ಲ. ಆಶುತೋಷ್ ಆಡ್ತಾ ಇದ್ದಿದ್ದೆ ಬೇರೆ ರೀತಿ. ಅದಾದ್ಮೇಲೆ ಅವ್ನ್ ನಿಗಾ ಮಾಡ್ತಾ ಇದ್ದಿದ್ದೆ ಬೇರೆ ರೀತಿ. ಅವ್ನ್ ಬಂದ್ಬಿಟ್ಟು ನಿಮ್ ತರ ಕಣ್ ಮುಚ್ಕೊಂಡ್ ಲಿವಿಂಗ್ಸ್ಟನ್ ಯಾರ ಅವನು ವೀರ್ಗಲ್ನು ದಿಗ್ದಲ್ಲಿ ಇಟ್ಕೊಳ್ಳಿ. ವೀರ್ಗಲ್ನು ರಿಷಬ್ ಬೇಡ ಮಗ. ಫಸ್ಟ್ ಆಫ್ ಆಲ್ ದೇರ್ ವಾಸ್ ನೋ ಇಂಟೆಂಟ್ ಫ್ರಮ್ ಪಡಿಕಲ್ ಗುರು. ಏನ್ 6 ಬಾಲ್ 1 ರನ್ ಹೊಡಿಯಕ್ ನಾನೇ ಆಡ್ತೀನಿ ಮಗ ಅಲ್ಲಿ ಹೋಗಕ್ಕೆ. ಅವ್ನ್ ಆಡ್ಬೇಕಂತ ಟಿಕೆಟ್ ಸಿಕ್ತಾ ಆಯ್ತಾ. ನನ್ಗೆ ಏನಂದ್ರೆ ನಿಮ್ ಜೊತೆ ಆಡಿ ಸ್ವಲ್ಪ ಇದು ತಪ್ಪಿ ಹೋಗ್ಬಿಟ್ಟಿದೆ, ಅದಕ್ಕಾಗಿ ನಿಮ್ ಜೊತೆ ಆಡ್ತಾ ಇದೀನಿ. ಏನ್ 2 ಕ್ಯಾಚ್, ಏನ್ 4 ಬಾಲ್ ಆಡಕ್ ಯಾರು ನೀವೇ ಸಾಕು, ನಾವೇ ಸಾಕು. ಏನ್ ಇವಾಗ ನೋಡು, ಇವನ್ಗೆ ಪಡಿಕಲ್ಗೂ ಹೋಮ್ ಪಿಚ್ ಇದ್ದಾನೆ. ಹೋಮ್ ಪಿಚ್ ಪಡಿಕಲ್ಗೂ ಇದೆ ತಾನೆ. ಏನ್ ಮಾಡ್ದ ಅವನು? KL ರಾಹುಲ್ ಏನ್ ಮಾಡ್ದ? ಪಡಿಕಲ್ ಹೋಮ್ ಪಿಚ್ ತಾನೆ ಆಡಿದಂತಾನೆ, ಹುಟ್ಟದಾಗಿಂದ ಆಡಿದಂತಾನೆ. ಅದೇ ಏನ್ ಮಾಡ್ದ? ಹೊಡೆದಿದಂತಾನೆ. ಏನ್ ಆಡ್ದ ಇವತ್ತು? ಅದೇ ವಿರಾಟ್ ಕೊಹ್ಲಿನ ಆಲ್ಮೋಸ್ಟ್ ಪಡಿಕಲ್ ಆಡ್ದಷ್ಟೇ ವಿರಾಟ್ ಕೊಹ್ಲಿ ಆಡಿದಂತಾನೆ. ಆಡಿದಾನೆ ಅವನಿಗಿಂತ ಮುಂಚೆನೆ ವಿರಾಟ್ ಕೊಹ್ಲಿ ಆಡಕ್ ಸ್ಟಾರ್ಟ್ ಮಾಡಿದಂತಾನೆ. ಪಡಿಕಲ್ ಕಿಂತ ಮುಂಚೆನೆ ಆಡಿದಾನೆ. ಪಡಿಕಲ್ ಹಿಂಗ್ ಚಪ್ಪಾಳೆ ಹೊಡಿತಾ ಇದ್ದ ವಿರಾಟ್ ಕೊಹ್ಲಿ ಆಡುವಾಗ. ಏನ್ ಆಡಿದಾನೆ ಇವತ್ತು ವಿರಾಟ್ ಕೊಹ್ಲಿ? ಚೇಂಜ್ ಆಗ್ತಿದ್ದ ಅವನ ಕೈಯಲ್ಲಿ. ಆಗ್ತಾ ಇದ್ದ. ಇಸ್ಕೋ ನೀನ್ ಆ ಚೇಂಜ್ ಅಲ್ಲಿ ಹೋಗ್ಬಿಟ್ಟು ಲಾಲಿಪಾಪ್ ಇಟ್ಕೋ ಬಾಯಲ್ಲಿ ಕಪ್ ಕಪ್ ಅಂತೀಯ. ಮೊಮೆಂಟಮ್ ಲೂಸ್ ಆಗಿದೆ. ಸಿ ವಿ ಕಾಂಟ್ ಬ್ಲೇಮ್ ಲಿವಿಂಗ್ಸ್ಟನ್ ಓವರ್ ಇಂದಾನೆ ಮೊಮೆಂಟಮ್ ಕೂಡ ಲೂಸ್ ಆಗಿದ್ದು. ಅದನ್ನು ಮಾತಾಡ್ ನೀನು. ನಾನು ಮಾತಾಡಿದ್ದೀನಿ ಬರೋಕ್ಕೂ ಮುಂಚೆ. ನಾನು ಅದನ್ನೇ ಮಾತಾಡ್ತಾ ಇದ್ದೆ. ವಿಡಿಯೋಲ್ ಮಾತಾಡಯ್ಯ. ಬರೋಕ್ ಮುಂಚೆ ಅಂದ್ರೆ ನಮ್ಮ ಅಪ್ಪ ಹತ್ರ ಮಾತಾಡಿದ ಅಂದ್ಬಿಟ್ಟು ಇಲ್ಲಿ ಮಾತಾಡ್ದಿರಕ್ಕಾಗತ್ತೆ? ಬರೋ ಜೊತೆ ಮಾತಾಡ್ತೀನಿ, ಕ್ರಿಕೆಟ್ ಗೇಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡವ್ರ ಜೊತೆ ಮಾತಾಡ್ತೀನಿ ನಾನು. ಮತ್ ಬಿಟ್ಟು ಹೋಗು ಅಲ್ಲಿ ಕಾಮೆಂಟ್ರಿ ಸೇರ್ಕೊ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಹೋಗು. ಮನೆ ಹತ್ರ ಆಡ್ಬಿಟ್ಲ ನಿನ್ ಟರ್ಫಲ್ ಆಡ್ಬಿಡ್ಲ. 11 ಇತ್ತು ರಿಕ್ವೈರ್ಡ್ ರನ್ ರೇಟ್. 11 ವರ್ಗೂ ಕಟ್ ಹಾಕಿದ್ವಿ ನಾವು ಅವ್ರನ್ನ. ಆಯ್ತಾ? You can't blame the bowlers, bro. You can't blame the bowlers. You don't blame the bowlers here. Blame the batsmen here. ಬ್ಯಾಟಿಂಗ್ ಮಾಡ್ಲಿಲ್ವಲ್ಲ ಗುರು ಅವನು. ಗಲ್ಲು ವೀರ್ಗಲ್ಲು 150 130 ಸ್ಕೋರ್ ಇತ್ತು ಅನ್ಬಿಟ್ಟು ಬಾಲರ್ ಸುಮ್ನೆ ಬಂದ್ಬಿಟ್ಟು ಹಿಂಗ್ ಬಾಲ್ ಹಾಕಕ್ಕಾಗತ್ತ? ಹೊಡಿಲಿ ಅಂತ ಕಂಟ್ರೋಲ್ ಮಾಡ್ಬೇಕು. ಬಾಲರ್ಸ್ ಗೇಮ್ ಗುರು ಕಂಟ್ರೋಲ್ ಮಾಡ್ಬೇಕು. Completely don't blame the bowlers completely, because ಪಡಿಕಲ್ ಒಬ್ಬನ ಮೇಲೆ ಬ್ಲೇಮ್ ಮಾಡೋದು ತಪ್ಪು. ಪಡಿಕಲ್ ಒಬ್ಬನ ಮೇಲೆ ಬ್ಲೇಮ್ ಮಾಡೋದು ತಪ್ಪು. ನಾನು ಒಬ್ಬನ ಮೇಲೆ ಅಲ್ಲ, ನಾನು ಒಬ್ಬನ ಫುಲ್ ಬ್ಯಾಟಿಂಗ್ ಆರ್ಡರ್ ಮೇಲೆ ನಾನು ಅಗೇನ್ ಮಾಡು. ಅದು ಮಾಡು. by blaming Livingston is also to blame. ಯಾರು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ Padikkal is one of the primary reasons to blame. That is the point even Gaurav is trying to say. ಇವಾಗ ಏನ್ ಪ್ರಾಬ್ಲಮ್ ಆಯ್ತು ಅಲ್ಲಿ ಸ್ಟಾರ್ಟ್ ಮಾಡಿದ್ದು, then everybody struggle. ಒಬ್ನು ಫಿಲ್ ಸಾಲ್ಟ್ ಅಂಡ್ ಟಿಮ್ ಡೇವಿಡ್ ಬಿಟ್ಟು ಒಬ್ನು ಚೆನ್ನಾಗಿ ಬ್ಯಾಟಿಂಗ್ ಆಡಿಲ್ಲ. So we are not telling that only Padikkal is the reason to blame, but he's one of the primary reason who started the downfall. He put pressure on Kohli, the score went down, and eventually when Patidar and Jitesh slowed down the game, ಅಲ್ಲಿಂದ ಹೊಡಿಯಕ್ ಆಗಿಲ್ಲ. and they just collapsed ಆಮೇಲೆ ಟಿಮ್ ಡೇವಿಡ್ ಅಲ್ಲೇ ಗುರು ಎಕ್ಸ್ಪೀರಿಯನ್ಸ್ ವರ್ಕ್ ಆಗದ ಅಲ್ಲೇ ನಿನ್ಗೆ. ಈ ಸ್ಟಿಲ್ ಅನ್ ಯಂಗ್ಸ್ಟರ್ ಪಡಿಕಲ್. ಅವನು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಎಷ್ಟು ವರ್ಷದಿಂದ ಆಡ್ತದೆ ಕ್ರಿಕೆಟ್? ಯಾವ ಯಂಗ್ಸ್ಟರ್? ಎಷ್ಟು ಗುರು ನಿಮ್ಮ ವೀರ್ಗಲ್ಗೆ ಎಷ್ಟು ಏಜ್? ಲಿವಿಂಗ್ಸ್ಟನ್ ಬಗ್ಗೆ ಯಾಕೆ ತಿರ್ಗಾ ಹೋಗ್ತೀರಾ? ಅವ್ನು ಏನ್ ಮಾಡಿಲ್ಲ. ಮಿಡಲ್ ಆರ್ಡರ್ ಯಾರ್ಯಾರು ಇದಾರೆ? ಎಷ್ಟು ಅವರೆಲ್ಲ ಎಷ್ಟು ಏಜ್ ಎಕ್ಸ್ಪೀರಿಯನ್ಸ್ ಇದೆ? ಮಾತಾಡ್ತಿರೋದು Padikkal ಬಗ್ಗೆ ಮಾತಾಡೋದು ಬ್ರೋ. ನಾನು ಹೇಳ್ತಾರೆ now the topic is Padikkal. We'll get back to Livingston also. Talk about Padikkal now. ಪಡಿಕಲ್ ತಪ್ಪು ಮಾಡಿದಾನ ಒಪ್ಕೊಂತೀನಿ, ಬಟ್ ಅವನ್ನೇ ಬ್ಲೇಮ್ ಮಾಡಿದ. ಅವ್ನ್ ನೋಡ್ ಮಗ, ಅವ್ನ ಹೇಳಿದ್ರು ತೆಗ್ದಾಕಿ ಪಡಿಕಲ್ ತೆಗ್ದಾಕಕ್ ಆಗಲ್ಲ ಮಗ. ಸಿಂಪಲ್. ನಾಟ್ ರಿಮೂವಿಂಗ್ ಹಿಮ್ ಫ್ರಮ್ ದ ಟೀಮ್ ನಾನು ಹೇಳ್ತಾನೆ ಇಲ್ಲ, ಅವ್ನು ಹೇಳ್ದ ಅವಾಗ್ಲೇ he started the downfall of this match. ನಾನು ಹೇಳಿಲ್ಲ, ನಾನು ಅವನ್ನ ತೆಗಿಬೇಕಂತಿಲ್ಲ, ಅವ್ನು ಮಾಡಿದ್ದಕ್ಕೆ ಅಂತ ಹೇಳ್ದೆ. ನೀನು ಪಡಿಕಲ್ ತೆಗಿಬೇಕು ಅಂದಿದ್ಕೆ ನಾನು ಲಿವಿಂಗ್ಸ್ಟನ್ ತೆಗಿಬೇಕು ಅಂದಿದ್ದು. ನಾನು ಅಂದಿಲ್ಲ ಗುರು. ರೆಕಾರ್ಡಿಂಗ್ಸ್ ಬೇಕಂದ್ರೆ ಕೇಳಿಸ್ಕೊ. ಪಾಸ್ ಮಾಡು ರೆಕಾರ್ಡಿಂಗ್ ಪಾಸ್ ಮಾಡು.
ಲೌಡೆ ಅವ್ನ್ ಪಾಸ್ ಮಾಡ್ತಾನೆ, ನಾನೇ ಎಡಿಟ್ ಮಾಡ್ತೀನಿ, ನೀನ್ ಕಳಿಸ್ತೀನಿ ನೋಡ್ಕೊ. ಸರಿ now I'm talking about Padikkal here. Livingston also will get back there, ಬಟ್ ಅವನಿಂದಾನೇ ಮೊಮೆಂಟಮ್ ಸ್ವಲ್ಪ ಜಾರಿ ಸ್ವಲ್ಪ ಸ್ಲೋ ಡೌನ್ ಆಯ್ತು. ಅಲ್ಲಿಂದ ಎಲ್ಲಾ ಬ್ಯಾಟರ್ಸ್ ಮೇಲೆ ಪ್ರೆಷರ್. ಒಂದ್ ನಿಮಿಷ, 3 overs ಅಲ್ಲಿ RCB was 50. Obviously 6 overs ಅಲ್ಲಿ they'll aim to hit somewhere around 80 or 70. Yes or no? Yes or no? Yes. ಅದನ್ನ ಮೀಟ್ ಮಾಡಕ್ ಆಗಿಲ್ಲ ಅಂದ್ರೆ that is when batters will give up their wickets. So that was there in their mind. ನೀವು obviously when 3 overs 50 ಹೋಗ್ತಾ ಇದ್ರೆ obviously everyone will think that that's a batting track. Everyone wants to go big. ಸರಿ ಆಯ್ತಿರಪ್ಪ ಆಯ್ತು. ಪಡಿಕಲ್ ಆಡಿಲ್ಲ, ಪಡಿಕಲ್ ಇಂಟೆಂಟ್ ಇಲ್ಲ, ಓಕೆ. ಪಡಿಕಲ್ ಔಟ್ ಆಗೋ ಅಷ್ಟರಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ ಆವರೇಜ್ ಸ್ಕೋರ್ ಬಂದಿತ್ತಾ? ಪವರ್ ಪ್ಲೇ ಬರೋ ಸ್ಕೋರ್ ಬಂದಿತ್ತಾ? ಬೇರೆ ಬ್ಯಾಟರ್ಸ್ ಮೊಮೆಂಟಮ್ ಹೋಗಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋದು ತಪ್ಪು. ಸ್ಕೋರ್ ಬಂದಿದೆ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಏನ್ ಮೇಂಟೈನ್ ಮಾಡಿದ್ರು? ಎಷ್ಟು ಮೇಂಟೈನ್ ಮಾಡಿದ್ರು ಹೇಳು? ಪ್ರೆಸೆನ್ಸ್ ಆಫ್ ಮೈಂಡೇ ಇದ್ದಿಲ್ಲ. ಆರಾಮಾಗಿ 1 ರನ್ ಆರಾಮಾಗಿ ಆಡ್ಕೋಬಹುದಿತ್ತು. ಫಸ್ಟ್ 2 ವಿಕೆಟ್ ಬಿತ್ತು. ಪವರ್ ಪ್ಲೇ ಬರೋ ರನ್ಸ್ ಬಂದಿದೆ, ಓಕೆ. ಮೊಮೆಂಟಮ್ ಹಾಳು ಮಾಡ್ದ ಸರಿ. ದೇವದತ್ ಪಡಿಕಲ್ 8 ಬಾಲ್ 1 ರನ್ ಸರಿ, ಬಟ್ ಸ್ಕೋರ್ ಬಂದಿದೆ. ಆ ಮೊಮೆಂಟಮ್ ಬಿಟ್ಟಾಕಿ ಸ್ಕೋರ್ ಬಂದಿದೆ ಅಂದ್ಮೇಲೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಏನ್ ಆಡಿದ್ರು ಮಗ? ಮೊಮೆಂಟಮ್ not understanding from a batting team point of view. When a team is capable of scoring 50 runs in 3 overs, they're capable of scoring more in 20 overs. That is what they try to achieve now. That is SRH batting maga. Adu ಮಾಡೋದು ತಪ್ಪು. You have to understand, one batsman can have a good day anytime any day. ಹಂಗ ಅನ್ಕೊಂಡು ಎಲ್ಲರೂ ನಾನು ಇಡೀ ದಿನ ಆಡ್ತೀನಿ ತಪ್ಪು ಇಲ್ಲ. ಹಂಗಾದ್ರೆ he should have at least hit singles. ಹೇಳ ಕರೆಕ್ಟ್, ಬ್ಯಾಟ್ ಬೀಸೋದೇ ಬೇಡ. 8 of 8 he could have hit and gone, but what did he do? He hit 1 of 8 and went. ಬಟ್ ಮಗ ಅದೇ ಪವರ್ ಪ್ಲೇ ಅವ್ನು ಇನ್ನೇನ್ ಮಾಡಕ್ ಆಗುತ್ತೆ? ಸಿಂಗಲ್ ಆಡಕ್ ಆಗಲ್ಲ. ಅಲ್ಲ ಮಗ, ತಪ್ಪು ಒಪ್ಕೊಂತೀನಿ. ಹಂಗ ಅನ್ಬಿಟ್ಟು ಇಡೀ ಬ್ಯಾಟಿಂಗ್ ಕೊಲಾಪ್ಸ್ ಅವ್ನ ಮೇಲೆ ಬ್ಲೇಮ್ ಮಾಡೋದು ತಪ್ಪು. One of the primary reason, one of the main reason ಅಷ್ಟೇ. Other than Salt and David, nobody bat well, but this is where it started. ನಿಜ. ಇವರು ಯಾರೋ ಒಬ್ಬ ಸ್ಟಾರ್ಟ್ ಮಾಡ್ತಾನೆ ಅಂದ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ಕೊಂಡಿದ್ರೆ ಅದೆಲ್ಲ T20 ಕ್ರಿಕೆಟ್ ಮಗ. ಇಲ್ಲ, ಓಕೆ, ನೀನ್ ಹಂಗಂತೀಯ ಅಂದ್ರೆ ವಿರಾಟ್ hit 2 or 3 sixes after Phil Salt got out. After Phil Salt got out, he tried to maintain the momentum, but ಅದಕ್ಕೂ ಸಪೋರ್ಟ್ ಇರಬೇಕು ಒಂದ್ ಕಡೆ. Again, nobody is completely blaming Padikkal. Nobody is asking him to be benched next match, but ಅದಕ್ಕೂ ಇವಾಗ when somebody is trying to hit, the best thing you can at least do is help him rotate strike. But adakanta ಕೂತ್ಕೊಂಡು, if you, I'm not saying he didn't try, it was not like he was trying to defend the ball, but he was not meeting the ball at all. Try ಮಾಡ್ಕೊಂಡು ಫಿಲ್ಟರ್ ಕೈಗೆ ಹೊಡಿತಿದ್ದ. ಅವನ ಇಂಟೆಂಟ್ ಇತ್ತು, ಬಟ್ ಆಗಿದ್ದಲ್ಲ. ಗುರು ಮುಖೇಶ್ ಕುಮಾರ್ ಓವರ್ 4 balls dot 5th ball wicket. ಮೇಡ್ ಇನ್ ವಿಕೆಟ್ ಆಗಲ್ಲ. ಏನ್ ಹೇಳೋದು? ಸುಮ್ಮನೆ ಬಾಲ್ ತಿಂದ್ರ ಮಗ ಅಷ್ಟೇ. ಕ್ಯಾಪ್ಟನ್ 23 ball 25 runs. ಅದನ್ನ ಹಂಗ ಆಡ್ಬೇಕಾಗಿತ್ತು. ಅವ್ನ್ ರೀಡ್ ಮಾಡ್ಕೊಂಡು ಪಾಪ ಮಿತ್ತಿಗೆ ಆಡ್ತಾ ಇದ್ದ. ಕ್ಯಾಪ್ಟನ್ ಇಂಟೆಂಟ್ ಇತ್ತು, ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದ, ಓಕೆ, ನಿಲ್ತ ಆಡ್ಬೇಕಂತ. The problem with what happened was the entire collapse was track was turning, 2 quality spinners, and instead of playing through the line, they tried to play across the line, and that is almost how everyone got out. ಬಂದಿರೋರೆಲ್ಲ ಕ್ರಾಸ್ ಬ್ಯಾಟ್ ಶಾಟ್ಸ್ ಆಡ್ಕೊಂಡು they got out. ಅಷ್ಟೇ ಅವರ ಓಪನರ್ಸ್ ಅಷ್ಟೇ ಹಂಗೆ ಹೋಗಿದ್ದು. ಡೆಲ್ಲಿ ಅವ್ರ ಕಡೆ ಸ್ಟಾರ್ಟಿಂಗ್ ಅಲ್ಲಿ I thought Patidar would do that. ಫಸ್ಟ್ ಬ್ಯಾಟಿಂಗ್ ಆಡಿದಿದ್ರೆ ಅವ್ನು ಈ ತರ ಇನ್ನಿಂಗ್ಸ್ ಆಡ್ತಾ ಇರ್ಲಿಲ್ಲ. ಆಡ್ತಾ ಇದ್ದ. ಇನ್ನೊಂದ್ ಸೈಡ್ ಅಲ್ಲಿ ವಿಕೆಟ್ಸ್ ಬೀಳ್ತಾ ಇದ್ರೆ ಇದೇ ತರ ಆಡ್ತಾ ಇದ್ದ ಅವ್ನು. ಇದೇ ತರ ಮಗ ನೋ ವೇ. ಅವ್ನ್ 30 ball 35 ತಗೊಂಡ ಕ್ಯಾಚ್ ಡ್ರಾಪ್ ಆಯ್ತು, ನೋಡ್ದೆ ತಾನೆ ಅವ್ನು ಹಿಂಗೆ ಆಡಿದ್ದು ಅವನು. ಇನ್ನೇನ್ ಮತ್ತೆ ಅವ್ನು ಯಾವಾಗ ಡ್ರಾಪ್ ಆಯ್ತು ಸ್ವಲ್ಪ ಸ್ಲೋ ಮಾಡ್ದ ಗೇಮ್. ಅವನು ತುಂಬಾ ಸ್ಲೋ ಮಾಡ್ದ. ಫಸ್ಟ್ ಸ್ಟೆಬಿಲೈಸ್ ಮಾಡ್ದ. ಅವನು ಸ್ಟೆಬಿಲೈಸ್ ಮಾಡಾದ್ಮೇಲೆ ಯಾವಾಗ that catch drop, first 30 balls hit there, he did not try to hit much. ನಿಜ. ಅದ್ ನೋಡು, ಯು ಸಿ ಸುಯಾಶಸ್ ಓವರ್, ಔಟ್ ಆಫ್ 6 balls 4 balls dot ಲಾಸ್ಟ್ ಬಾಲ್ ಸಿಂಗಲ್ ತಗೊಂಡಿದ್ದು. ಓನ್ಲಿ 1 run came off that over. KL Rahul was 2 over ಹಂಗೆ ಆಯ್ತು. 2 over ಹಂಗೆ ಮಗ. You realize that this is a tough track to play. ಅದು ಬ್ಯಾಟ್ಸ್ಮನ್ ಬುದ್ಧಿ, ಅದು ಆರಾಮಾಗಿ ಗೊತ್ತಾಗುತ್ತೆ. ಟಾರ್ಗೆಟ್ ಅಲ್ಲ ಗುರು, ಟೀಮ್ ಅಲ್ಲಿ ಪ್ರೊಜೆಕ್ಟೆಡ್ ಸ್ಕೋರ್ ಅಂತ ಗೊತ್ತಾಗತ್ತೆ ಮಗ ಪಿಚ್ ನೋಡಿದ್ಮೇಲೆ. ಸುಮ್ನೆ ಬಂದ್ಬಿಟ್ಟು ಕಣ್ ಮುಚ್ಕೊಂಡು ಬೀಸೋದು ಅದೆಲ್ಲ ಬ್ಯಾಟಿಂಗ್.
ಸರಿ ಇವಾಗ 150 ಅಂತ ಗೊತ್ತಾಗಿದೆ. ಸರಿ, ನೌ ಐ ಅಗ್ರಿ ಇಟ್ ಇಸ್ 150. ಪ್ರೊಜೆಕ್ಟೆಡ್ ಸ್ಕೋರ್ ಇಸ್ 150 ಅಂಡ್ RCB 3 overs 50 ಹೊಡೆದ್ಬಿಟ್ಟಿದ್ದಾರೆ. And they want to break this norm of hitting more 150 or 200 runs more, which is absolutely possible in 17 more overs, right? ಇವಾಗ 150 ಪ್ರೊಜೆಕ್ಟೆಡ್ ಸ್ಕೋರ್ ಅಂದ್ರೆ ಇವಾಗ 150ನೇ ಅವ್ರು ಹೊಡೆಯೋ ಕೆಲಸ ಇಲ್ಲ. ದೇ ಕ್ಯಾನ್ ಗೋ ಟು 250 ಆಲ್ಸೋ. ಎಸ್ ಆರ್ ನೋ? 9 over 90 runs ಇದ್ರು ಅಲ್ಲಿವರೆಗೂ ಇತ್ತು, ಅದು ಚೆನ್ನಾಗಿತ್ತು. ಪ್ರೊಜೆಕ್ಟೆಡ್ ಸ್ಕೋರ್ ಇತ್ತು. ಯಾವ್ದೋ ಒನ್ ಬ್ಯಾಟ್ಸ್ಮನ್ ಇಫ್ ಹ್ಯಾಸ್ ಎ ಗುಡ್ ಡೇ, ಎಲ್ಲಾ ಬ್ಯಾಟ್ಸ್ಮನ್ ಆಗಲ್ಲ, ತಪ್ಪಾಗತ್ತೆ. ನೀನ್ ಹಂಗ್ ಕನ್ಸಿಡರ್ ಮಾಡ್ಕೊಂಡು ನಾನು ಹೊಡಿತೀನಿ ಅಂತ ಹೋಗೋದು ತಪ್ಪದು. ನೋಡಿ, ಈ ತರ ಆನ್ಸರ್ ಇಲ್ದೇ ಇದ್ದಾಗ ಮ್ಯೂಟ್ ಹಾಕ್ಬಿಟ್ಟು ಫೋನಲ್ಲಿ ನಾನು ಮಾತಾಡ್ತೀನಿ ಶಾಸ್ತ್ರಿ. ನನ್ನ ಹತ್ರ ಒಂದು ಫೋನ್ ಇದೆ, 1000 ಮಾತಾಡ್ತೀನಿ ನಾನು ಈ ತರ. ತಪ್ಪು. ಯೋಚನೆ ಮಾಡ್ಬೇಕಾ? ಹೇಳು ನಮ್ಗೆ. ಗೊತ್ತಾ ಡಿ ಬಾಸ್? ನಿಲ್ಸು ಅಲ್ಲಿ, ನಿಲ್ಸ್ ಲೇ, ಹೋಗಲ್ಲ ಅಲ್ಲಿ. ಟಿಮ್ ಡೇವಿಡ್ ಸ್ಫೋಟಕ ಬ್ಯಾಟ್ಸ್ಮನ್. ಓನ್ಲಿ ಪಾಸಿಟಿವ್ ಇಸ್ ಟಿಮ್ ಡೇವಿಡ್. ತುಂಬಾ ಜನ ಟಿಮ್ ಡೇವಿಡ್ ನಾನು ಆಕ್ಷನ್ ಅಲ್ಲಿ ಎತ್ಕೊಂಡ, ಅವ್ನು ಯಾರಿಗೂ ಫುಲ್ ಟಾಸ್ ಮಾತ್ರ ಹೊಡಿತಾನೆ, ಸ್ಪಿನ್ ಆಡಕ್ ಬರಲ್ಲ, ಅದ್ ಬರಲ್ಲ, ಇದ್ ಬರಲ್ಲ ಅಂತ ಇದ್ರು. ಹೆಂಗ್ ಆಡಿದಾನ ನಮ್ಮ ಟಿಮ್ಮ ಡೇವಿಡ್? ಎಲ್ಲಾರ್ಗು ಹಿಂಗೆ ಜಿಪ್ಪು ಹೊಲ್ದ ಹಿಂಗೆ ಬಾಯಿಗೆ ಹೊಲ್ದ ಹಿಂಗೆ. ನೀನ್ ರಿಷಬ್ ಕೊಹ್ಲಿ ಬರ್ತಾ ಇದ್ದಾನೆ. ಇಲ್ಲ ಅಲ್ಲಿ ಟಿಮ್ ಡೇವಿಡ್ ಬಗ್ಗೆ ಹೇಳೋಣ ಅಂತ ಬಂದು ಮಾತಾಡಿ. ನೋಡು, ಫಸ್ಟ್ ಆಫ್ ಆಲ್ ತುಂಬಾ ಸೆನ್ಸಬಲ್ ಆಗಿ ಆಡ್ದ, ಬೇರೆಯವ್ರ ತರ ಅಲ್ಲ. ಅವ್ನ್ ಫಸ್ಟೇ ಓದಿತ್ತು. he could have taken the chances to score some good runs, but on wicket ಹೋಗಿದ್ರೆ we wouldn't have reached 150 also, honestly speaking. So first ಅವನು ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ಒಂದೊಂದ್ ರನ್ ಆಡ್ಕೊಂಡು ಲಾಸ್ಟ್ 2 overs ಅವ್ನು ಟಾರ್ಗೆಟ್ ಮಾಡ್ದ ಹೊಡಿಬೇಕಂತ. ಸೊ ಅವ್ನ್ ಸೆನ್ಸಿಬಲ್ ಆಗಿ ಆಡ್ದ, ಅವನ್ ಬಗ್ಗೆ ಬೇರೆ ಮಾತೇ ಇಲ್ಲ. ಇವರೆಲ್ಲ ಅವ್ರ ಕಾಲೊಳಗ್ ನುಗ್ಬೇಕು. ಈ ಬೇರೆ ಪಡಿಕಲ್ ಗಿಡಿಕಲ್ ಬೇರೆ ಪ್ಲೇಯರ್ಸ್ ಎಲ್ಲ ಇದಾರಲ್ಲ, ಕಾಲೊಳಗ್ ನುಗ್ಬೇಕು. ಪಡಿಕಲ್ ಮಾತ್ರ ಏನಕ್ಕೆ ಹೈಲೈಟ್ ಮಾಡಿದೆ? ಅಲ್ಲ, ಎಲ್ಲಾರು ಆದ್ಮೇಲೆ ಪಡಿಕಲ್ ಏನ್ ಮಾಡ್ತವ್ರೆ? ಅಟ್ಲೀಸ್ಟ್ ಅವನು ಅಷ್ಟು ಬುದ್ಧಿ ಇದೆ ತಾನೆ. ಅಷ್ಟೇ ಒಂದ್ ಆಯ್ತು, ಈ ಸೀಸನ್ ಆದ್ಮೇಲೆ ಅಷ್ಟೇ ಅನ್ಸೋಲ್ಡ್ ಹೋಗ್ತಾನೆ. ಪಡಿಕಲ್ ಹೊಡೆದ ಇವನು ಹಿಂಗೆ ಹೊಡೆದ ಪಡಿಕಲ್ 6 ಹೊಡೆದ 4 ಹೊಡೆದ ಅಂತ ಆಡೋದ್ ನೀನೆ. ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ದಾಗ ನಂಗೆ ಸ್ಕ್ರೀನ್ಶಾಟ್ ಆಗ್ಬಿಟ್ಟು ಮ್ಯಾಚ್ ಅಲ್ಲಿ ಊಟ ಹಾಕ್ತೀನಿ ಅಂತ ಹೇಳಿದ್ಯಾ? ಹುಷಾರು, ಪ್ರೆಸೆಂಟ್ ಮಾಡ್ತೀನಿ ನಾನು ಸ್ಕ್ರೀನ್ ನ. ಯಾಕಾದ್ರೂ ಆಗಲ್ಲ ಮಗ, ನಿಮ್ದೊಂದು ಗ್ರೂಪ್ ಇದೆಯಾ? ಹಾಕಿ ಬಿಡೋ, ನೀನ್ ಆಡ್ ಮಾಡಲ್ಲ. ಆಡ್ ಮಾಡ್ರು. ಸರಿ, ಬನ್ನಿ ನಮ್ಮ ನೆಕ್ಸ್ಟ್ ಬೌಲಿಂಗ್ ಬಗ್ಗೆ ಮಾತಾಡೋಣ. ಪವರ್ ಪ್ಲೇ, ಗನ್ ಬೌಲಿಂಗ್ ಪವರ್ ಪ್ಲೇ. ಬಟ್ ಆಫ್ಟರ್ ದಟ್ ಟಿಲ್ 10th over ಇಟ್ ವಾಸ್ ವೆರಿ ಗುಡ್ ಬ್ರೋ. 10th over ಆದ್ಮೇಲೆ ಐ ಥಿಂಕ್ 11th or 12th over ಎಲ್ಲಿ ಲೇಮ್ ಲಿವಿಂಗ್ಸ್ಟನ್ ಕೊಟ್ಟನು ಅಲ್ಲೇ ಆಯ್ತು ಮ್ಯಾಚ್. I don't know why. See, I know it turned out to be a very spin track because DC ಅಲ್ಲಿ ಸ್ಪಿನ್ ಆಪ್ಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಅವ್ರಿಗೆ, ರೈಟ್? ಸೊ they thought that okay, ಇಲ್ಲೂ ವರ್ಕ್ ಆಗುತ್ತೆ ಅಂತ ಕೊಟ್ರು, ಅಲ್ಲೇ ಹೋಯ್ತು. ಅದಾದ್ಮೇಲೆ ಫಾಲೋಡ್ ಬೈ ಕುರ್ನಾಲ್ ಪಾಂಡ್ಯ. ಬೌಲರ್ಸ್ ನ ಬ್ಲೇಮ್ ಮಾಡಕ್ ಆಗಿಲ್ಲ. This was not a target. They fought, which was good. Probably this could have been closed by 13-14 overs also, but they fought, they took it. Salpa net run rate, it's probably helped us. And especially a male bidmele, the ball became wet, grips sigak stop ಆಯ್ತು. ಸುಯಾಶ್ ಶರ್ಮಾ ಫಸ್ಟ್ ಬಾಲ್ ಬಂದು ಹಿಂಗಿಂತ ಫುಲ್ ಟಾಸ್ ಬಿಟ್ಟ, ಅಲ್ಲೇ ಗೊತ್ತಾಯ್ತು that this game is as good as over ಅಂತ. But what do you think? Andre, do you think that Hazelwood the 3 overs should be completed in first 10 overs and 1 over anywhere in the 18th or 19th over? I think that is still a good option. See, ನನಗೆ honestly the current plan what is going on I feel is good. What Patidar is doing, giving Yash Dayal the second over. Yeah, because Yash Dayal can swing the ball. So under lights it is better that these two start, because Hazelwood swing ಮಾಡಲ್ಲ. He uses more the pitch, he uses the seam. So DC team ಮುಟ್ಟಂಗಿಲ್ಲ ಗುರು, they have gone unbeaten. ಮುಟ್ಟಬಹುದು ಶಾಟ್, ಏನ್ ಮುಟ್ಟಕ್ಕೆ ಹೋದಲ್ಲ ಇವತ್ತು. ಹಿಂಗ್ ಶಾಕ್ ಹೊಡಿತಾ ಇಲ್ವಾ? ಹಿಂಗೆ ಶಾಕ್ ಟಾಸ್ ಶಾಕಿಂಗ್ ಹೊಡಿತಾ ಇಲ್ವಾ? and catches win matches. ಟಾಸ್ ಇಲ್ಲಿ ಚಿನ್ನಸ್ವಾಮಿ ಟಾಸ್ ವಿಲ್ ವಿನ್ ಯು ಮ್ಯಾಚ್. ಸೊ ಗೈಸ್, ಇದಾಗಿತ್ತು ನಮ್ಮ RCB ವರ್ಸಸ್ DC ಮ್ಯಾಚ್ ನ ಅನಾಲಿಸಿಸ್. RCB ವರ್ಸಸ್ RR ಮ್ಯಾಚ್ ಇದೆ, ಅದಕ್ಕೆ ಮುಂಚೆ ಒಂದು ಪ್ರಿವ್ಯೂ ಬಿಡ್ತೀವಿ, ಅದಾದ್ಮೇಲೆ ವಿಡಿಯೋ ಬಿಡ್ತೀವಿ. ಅದಾದ್ಮೇಲೆ ನಿಮ್ಗೆ ಗೊತ್ತಲ್ಲ ಏನ್ ಮಾಡ್ಬೇಕಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಇರಿ. ಅಲ್ಲಿವರೆಗೂ ಸಿಗೋಣ. ಸಿ ಯು, ಟೇಕ್ ಕೇರ್, ಬಾಯ್. ನಮಸ್ಕಾರ.